ಅಂಬೇಡ್ಕರ್ ನಿಗಮದ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡ್ತಾ ಇದ್ದಾರೆ. 4 ವರ್ಷಗಳಾದರೂ ಕೂಡ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯ ಫಲ ಸಿಕ್ಕಿಲ್ಲ. ತುಮಕೂರು ಜಿಲ್ಲೆಯ 11 ಕ್ಷೇತ್ರಗಳ ಫಲಾನುಭವಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ನೂರಾರು ಫಲಾನುಭವಿಗಳಿಗೆ ಇನ್ನೂ ಕೂಡ ಯೋಜನೆಯ ಫಲ ಸಿಗ್ತಾ ಇಲ್ಲ. 2018-19ನೇ ಸಾಲಿನ ಫಲಾನುಭವಿಗಳಿಗೆ ಇನ್ನೂ ಸಿಕ್ಕಿಲ್ಲ ಪಂಪ್ ಸೆಟ್ಗಳು. 2021ರಲ್ಲಿ 106 ಫಲಾನುಭವಿಗಳ ಜಮೀನಿನಲ್ಲಿ ಬೋರ್ವೆಲ್ ಅನ್ನ ಕೊರೆಸಲಾಗಿತ್ತು. ಡ್ರಿಲ್ಲಿಂಗ್ ಮಾಡಿ 4 ವರ್ಷಗಳಾದರೂ ಕೂಡ ಪಂಪ್ ಸೆಟ್ಗಳು ವಿತರಣೆಯಾಗಿಲ್ಲ. ಮೋಟಾರ್ ಡ್ರಿಲ್ಲಿಂಗ್ ಮಾಡಿದ ತಿಂಗಳಲ್ಲೇ ಈ ಪಂಪ್ ಸೆಟ್ ಮೋಟಾರ್ ಕೊಡ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳು. ಅಧಿಕಾರಿಗಳ ಮಾತನ್ನ ನಂಬಿ ಜಮೀನಿನಲ್ಲಿ ಅಡಿಕೆ ತೆಂಗಿನ ಸಸಿಯನ್ನ ನೆಟ್ಟಿದ್ದಂತಹ ರೈತರು ಈಗ ಪಂಪ್ ಸೆಟ್ ಮತ್ತೆ ಮೋಟಾರ್ ಇಲ್ಲದೆ ನೀರುಣಿಸೋದಕ್ಕೂ ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ ರೈತರು. ಪಕ್ಕದ ಜಮೀನಿನಿಂದ ನೀರು ಎರವಲು ಪಡೆದು ತೋಟವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಪಂಪ್ ಸೆಟ್ ಮೋಟಾರ್ ಖರೀದಿಸಿದ್ದಾರೆ ಕೆಲ ರೈತರು. ಏಜೆನ್ಸಿ ಬಿಲ್ ಆಗುವವರೆಗೂ ಕೂಡ ಪಂಪ್ ಸೆಟ್ ಮೋಟಾರು ವಿತರಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಂಡರ್ ಆಗದೆ ಡ್ರಿಲ್ಲಿಂಗ್ ಮಾಡಿದ ಏಜೆನ್ಸಿಗೆ ಬಿಲ್ ಮಂಜೂರು ಮಾಡಿಲ್ಲ ಸರ್ಕಾರ. ಸರ್ಕಾರ ಅಧಿಕಾರಿಗಳ ಎಡವಟ್ಟಿನಿಂದ ನೂರಾರು ಜನ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ರೈತರು ಮನವಿ ಮಾಡಿಕೊಳ್ತಾ ಇದ್ದಾರೆ. 19ರಲ್ಲಿ ನಮ್ಗೆ ಬೋರ್ ಶಾಂಕ್ಷನ್ ಆಯಿತು, ಹೊಡೆದಿದ್ದಾರೆ. ಆದರೂ ಪಂಪ್ ಬೋರ್ಡ್ ಏನು ಕೊಟ್ಟಿಲ್ಲ ಸರ್. ನಾವು ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇಕ್ಕಿದ್ದೀವಿ, ಇನ್ನೋವರೆಗೂ ಬಂದಿಲ್ಲ. DM ಮೇಡಮು ಇದು ಫೀಲ್ಡ್ ಆಫೀಸರ್ ತಕ್ಕ ಹೋದ್ರೆ ಏನು ಮಾಹಿತಿನೂ ಕೊಡಲ್ಲ ಸರ್, ಸ್ಪಂದಿಸೋದೇ ಇಲ್ಲ. ಈಗ ಬರ್ತವೆ ಆಗ ಬರ್ತವೆ ಅಂತ ಹೇಳ್ತಾರೆ ಸರ್. ತಿರ್ಗಾ GPS ಎಲ್ಲ ಮಾಡಿದ್ದಾರೆ, ಮಾಡಿ ಯಾವಾಗಲೂ ದುಡ್ಡು ಅಂತಾರೆ ಸರ್. ಏನು ಸ್ಪಂದಿಸೋದೇ ಇಲ್ಲ ಅವರು. ಏನಕ್ಕೆ ಸರ್ ಗೊತ್ತಿಲ್ಲ. ಬಂದಿರೋ ಖರ್ಚಿಗೆ ಕುಡಿ ಅಂತ ಇದು ಮಾಡ್ತಾರೆ ಸರ್. ಯಾವುದು ಸ್ಪಂದಿಸೋದೇ ಇಲ್ಲ ಅವರು. ಒಟ್ಟಿನಾಗ ದುಡ್ಡು ದುಡ್ಡು ಕೊಡ್ಬೇಕಂತ ಸರ್. ಅವ್ನು ಯಾರು ಲಾರಿನವನೇ, ಅವ್ನು ಯಾವಾಗಿತ್ತರೂ ದುಡ್ಡು ಅಂತ ಸರ್. ಸುರೇಶ್ ಅಂತ ಅವನು ಒಳಗಡ್ತಾನು. ಸಮಸ್ಯೆ ಸರ್, ಕರೆಂಟ್ ಇಲ್ಲ, ಪಂಪ್ ಬೋರ್ಡ್ ಇಲ್ಲ ಸರ್. ನಾವು ಹಂಗಂಗೆ ಕೂಲಿ ಮಾಡ್ಕೊಂಡು ತಾಮಂದು ಬಿಟ್ಕೊಂಡಿದ್ದೀವಿ. ಕರೆಂಟಿನ ಸೌಲಭ್ಯ ಇಲ್ಲ, ಪಂಪ್ ಬೋರ್ಡ್ ಇಲ್ಲ ಸರ್. ಎಲ್ಲ ಸಾಲ ಮಾಡ್ಕೊಂಡಿದ್ದೀವಿ. ನಮಗೆ ಗಂಗಾ ಕಲ್ಯಾಣದಿಂದ ಬೋರ್ ಆಗಿತ್ತು. 18-19ರಲ್ಲಿ ಶಾಂಕ್ಷನ್ ಆಗಿತ್ತು. ಡ್ರಿಲ್ಲಿಂಗ್ ಮಾಡಿದರು, ಡ್ರಿಲ್ಲಿಂಗ್ ಮಾಡಿ ಕೊರೆದೋದರು. ನೀರು ಡ್ರಿಲ್ಲಿಂಗ್ 20ರ ಮಾಡಿದರು. ಅವಾಗ ಕೊರೆದೋದರು. ಇನ್ನೂವರೆಗೂ ಅವ್ರು ನಾಪತ್ತೆ ಬಂದೇ ಇಲ್ಲ. ನಾವು ಸಾಲ ಸೂಲ ಮಾಡಿ ನೀರು ಸಿಕ್ಕೈತೆ ಅಂತ ಆಸೆಗೆ ಗಿಡ ಗಂಟೆ ಇಕ್ಕೊಂಡು ಜೀವನ ಮಾಡ್ತಾಯಿದ್ವಿ. ಬಡ್ಡಿ ತಗೊಂಬಂದು ಪಂಪ್ ಮೋಟರ್ ತಗೊಂಬಂದು ಬಿಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸರ್ಕಾರ ಈ ಥರ ಮಾಡಿದೆಯಲ್ಲ, ಬಡವ್ರ ಬಗ್ಗರಿಗೆ ಈ ಥರ ಮಾಡಿದ್ರೆ ಬಡವ್ರು ಹೆಂಗೆ ಜೀವನ ಮಾಡ್ತಾರೆ? 2018 ಮತ್ತು 19ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಡಿಯಲ್ಲಿ 106 ಫಲಾನುಭವಿಗಳಿಗೆ ಬೋರ್ವೆಲ್ಲು ಮಂಜೂರಾಗಿರುತ್ತೆ ಅಂತ. ಆ ಸಮಯದಲ್ಲಿ ಮಂಜೂರಾದ ಸಂದರ್ಭದಲ್ಲಿ 2021ರಲ್ಲಿ 106 ಬೋರ್ವೆಲ್ಗಳನ್ನು ಕೊರೆದಿರ್ತಾರೆ. ನೀರು ಬಂದಿರುತ್ತೆ ಸರ್. ನೀರು ಬಂದಾದಮೇಲೆ ಒಂದೇ ತಿಂಗಳಿಗೆ ನಮಗೆ ಮೋಟ್ರು ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಯೋಗೀಶ್, ಅಂಬೇಡ್ಕರ್ ನಿಗಮದ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಇದೀಗ ರೈತರ ಬದುಕು ಬೀದಿಗೆ ಬಂದಂತ ಆಗ್ತಾ ಇದೆ. ನೋಡಿ, ಡ್ರಿಲ್ಲಿಂಗ್ ಮಾಡಿ 4 ವರ್ಷ ಆಗಿದೆ. ಅದೇ ತಿಂಗಳು ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ರು, ಅಥವಾ ಏನು ಪಂಪ್ ಸೆಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದ್ಯಾವುದೂ ಕೂಡ ಆಗಿಲ್ಲ. ಯಾಕೆ? ಕಾರಣ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅಂತ? ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 106 ಬೋರ್ವೆಲ್ಗಳನ್ನ ಕೊರೆದಿದ್ದಾರೆ 2018ರಲ್ಲಿ. ಈ 18-19ನೇ ಸಾಲಿನಲ್ಲಿ ಅಂದ್ರೆ ಗುಬ್ಬಿ ತಾಲೂಕಲ್ಲಿ ಕೂಡ ಎಷ್ಟು ಒಂದು 20ಕ್ಕೆ ಹೆಚ್ಚು ಜನರು ಈ ಬೋರ್ವೆಲ್ ಅನ್ನು ಕೊರೆತಿದ್ದಾರೆ. ಅವತ್ತು ಬೋರ್ವೆಲ್ ಕೊರೆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಅಂಬೇಡ್ಕರ್ ಅಧಿಕಾರಿಗಳು ಇನ್ನು 1 ತಿಂಗಳಲ್ಲಿ ಪಂಪ್ ಮೋಟರ್ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿಗೆ 4 ವರ್ಷಗಳ ಕಳೆದರೂ ಕೂಡ ಇಲ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಒದಗಿಸಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಸರ್ಕಾರದ ಮೇಲೆ ಹೇಳ್ತಾರೆ, ಸರ್ಕಾರದ ಹಣ ಬಂದಿಲ್ಲ ಅಂತ. ಈ ಜನರು ಏಜೆನ್ಸಿ ಮೇಲೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾರು ತಪ್ಪುವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಮೂಲದ ಏಜೆನ್ಸಿಯವರು ಅವ್ರಿಗೆ ಜನರು ಕರೆ ಮಾಡಿದ್ರೆ ಸರಿಯಾಗಿ ಅವ್ರು ಸ್ಪಂದನೆ ಮಾಡ್ತಾ ಇಲ್ಲ, ಮತ್ತೆ ಅವ್ರು ಕರೆಗಳನ್ನ ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ಜನರು ಅಕ್ಕಪಕ್ಕದ ಜಮೀನುಗಳಲ್ಲಿ ನೀರನ್ನ ತೆಗೆದುಕೊಂಡು ಈಗ ಮಾಡ್ತಾ ಇದ್ರು. ಈಗ ಅವರು ಕೂಡ ಅಕ್ಕಪಕ್ಕದವರು ನೀರು ಕೊಡ್ತಾ ಇಲ್ಲ. ಈಗ ಅದರಿಂದ ಸಾಕಷ್ಟು ತೊಂದರೆಗೆ ಸಿಲುಕಿದ್ದಾರೆ. 4 ವರ್ಷಗಳ ಇಂದ ನಿರಂತರವಾಗಿ ಓಡ್ತಾ ಇದ್ರು ಕೂಡ ಯಾಕೆ ನೀರಿಗೆ ಬೋರ್ವೆಲ್ಗೆ ಪಂಪ್ ಸೆಟ್ ಕೊಟ್ಟಿಲ್ಲ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಧನ್ಯ. ಥ್ಯಾಂಕ್ ಯು ತಮ್ಮೆಲ್ಲ